ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕುಕ್ ವಿತ್ ವ್ಲಾಗ್ ಚಾನಲ್. ಇವತ್ತು ನಾನು ವೈರಲ್ ಎಗ್ ಫ್ರೈನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಅಂತ ನೋಡಿ. ನಾನಿಲ್ಲಿ ಮೊಟ್ಟೆ ಹೊಡೆದಿಟ್ಕೊಂಡಿದ್ದೀನಿ ಮತ್ತು ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಬಿಡೋಣ. ಮೊಟ್ಟೆ ಬೇಯಿಸಿರೋ ಮೊಟ್ಟೆನೂ ಇಟ್ಕೊಂಡಿದ್ದೀನಿ, ಇಲ್ಲಿ ಹೊಡೆದು ಇಟ್ಕೊಂಡಿದ್ದೀನಿ. ಈಗ ಈ ಹೊಡೆದು ಇಟ್ಕೊಂಡಿರೋ ಮೊಟ್ಟೆಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂಥೇಳಿ ತುರಿದಿರೋಂಥ ಕ್ಯಾರೆಟು, ಟೊಮೆಟೊ ನೋಡಿ. ಇದು ಒಣಗಿದ ಮೆಣಸಿನ್ಕಾಯಿ ಪೇಸ್ಟು. ಸುಮ್ಮನೆ ಹಾಗೆ ಖಾರದ ಪುಡಿ ಎಲ್ಲ ಮೇಲೆ ಉದುರಿಸ್ಕೊಂಡ್ರೆ ಆಯಿತು. ಇದು ಟೇಸ್ಟ್ ಚೆನ್ನಾಗಿ ಬರ್ತೈತೇನೋ ನೋಡೋಣ ಅಂಥೇಳಿ ಒಣಗಿದ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಇದನ್ನೆಲ್ಲ ಹಾಕೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಎಲ್ಲ ಇದರಲ್ಲೇ ಯಾಕೆ ಹಾಕಿರೋದು ಅಂತಂದರೆ ಸುಮ್ಮನೆ ಹಾಗೆ ಹೊಡೆದ್ಬಿಟ್ಟು ಮತ್ತು ಕಲಸಿ ಹಂಗೆ ಉಯ್ಬೋದು. ಆದರೆ ಸಪ್ಪೆ ಹೊಡಿತೈತೆ, ಒಂದು ಹತ್ರ ಉಪ್ಪಿರ್ತೈತೆ, ಒಂದು ಹತ್ರ ಖಾರ ಇರಲ್ಲ, ಒಂದು ಹತ್ರ ಉಪ್ಪಿರ್ತೈತೆ. ಅದಕ್ಕೆ ಈ ಥರ ಮಾಡ್ಕೊಂಬಿಟ್ರೆ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತೈತೆ. ಮೇಲೆ ಬೇಕು ಅಂದರೆ ನಾವು ಸ್ಪ್ರಿಂಕಲ್ ಮಾಡ್ಕೊಬೋದು. ಈಗ ಇದು ಕಲಸಿದ್ದಾಯಿತು. ಬನ್ನಿ ಈಗ ನಮ್ಮ ವೈರಲ್ ಎಗ್ ಫ್ರೈನ ಮಾಡಿಬಿಡೋಣ. ಒಲೆ ಮೇಲೆ ಚಿಕ್ಕದ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಕಾಯ್ದೈತೆ. ಈಗ ಎಣ್ಣೆ ಕಾಯ್ದೈತೆ. ಈಗ ಬೇಯಿಸಿರೋಂಥ ಮೊಟ್ಟೆನ ಎಣ್ಣೆ ಒಳಗಡೆ ಹಾಕೋಣ. ಇದು ಸುಮ್ಮನೆ ಒಂದು 30 ಸೆಕೆಂಡ್ ನಂಗೆ ರೋಸ್ಟ್ ಆಗಲಿ. ಮೊಟ್ಟೆ ಫ್ರೈ ಆಗಿದೆ. ಈಗ ನಾವು ಕಲಸಿಟ್ಕೊಂಡಿರೋಂಥ ಮೊಟ್ಟೆನ ಇದ್ರ ಮೇಲೆ ಹಾಕೋಣ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ ಟ್ರೈನ, ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಇದ್ರ ಮೇಲೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕ್ಕೋಬೋದು. ಮೇಲೆ ಸ್ವಲ್ಪ ಗರಂ ಮಸಾಲನ ಥರ ಹಾಕೋಣ. ಇಷ್ಟೇ. ಈಗ ಇದು ಬೇಯಲಿ. ಒಂದು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ಸ್ನೇಹಿತರೆ, ಇದು 2 ನಿಮಿಷ ಆಗೈತೆ. ಈಗ ತಿರುಗಿಸೋಣ, ತಿರುವಾಕೋಣ. ಈಗ ಇದೇ ಟಾಸ್ಕ್ ನಮಗೆ, ತಿರುಗಿಸಾಕೋದು. ಚಿಕ್ಕದು ಒಗ್ಗರಣೆ ಬಾಣಲಿ ಆದರೆ ಬೇಗ ತಿರುಗ್ಸೋಕ್ಕೆ ಬರ್ತೈತೇನೋ ಗೊತ್ತಿಲ್ಲ. ಈ ಥರ ಚಿಕ್ಕ ಪಾತ್ರೆಗಳಲ್ಲಿ ಮಾಡಿದಾಗ ಈ ಥರ ಅನ್ನಿಸ್ತೈತೆ. ಈಗ ತಿರುವಾಕಿದ್ದೀವಿ. ಇನ್ನೊಂದು 2 ನಿಮಿಷ ಬೇಕಾಗಿಲ್ಲ ಸ್ಲಿಮ್ಮಲ್ಲಿ, ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಂಗೆ ಇರ್ತೈತೆ. ಈಗ ತಿರುಗಿಸಾಕಿದ್ದೀವಿ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಮಾತ್ರ ಬರ್ತೈತೆ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕದು ಒಗ್ಗರಣೆ ಬಾಣಲಿ ಮಾಡಿದ್ರೆ ಇನ್ನೂ ಪುಟ್ಟದಾಗಿ ಇನ್ನೂ ಚೆನ್ನಾಗಿ ಬರ್ಬೋದೇನೋ. ನಾನು ಒಂಚೂರು ದಪ್ಪ ಅಗಲ ಇರೋವಂಥ ಪಾತ್ರೆನ ಇಟ್ಟಿದ್ದೀನಿ, ಆದರೂ ಚೆನ್ನಾಗಿ ಬಂದೈತೆ. ಬನ್ನೀಗ ಇದನ್ನು ತಕ್ಕೊಬಿಡೋಣ. ವೈರಲ್ ಎಗ್ ಫ್ರೈ ರೆಡಿ. ಬನ್ನಿ ಈಗ ಟೇಸ್ಟ್ ಕೊಡೋಣ, ಏನು ಹೇಳ್ತಾರೆ ನೋಡೋಣ. ಈಗ ತೆಗ್ದಿತ್ತಾಯಿತು, ಕಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತಾರೆ. ವಾ, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಆಯಿತು. ಆಹಾ, ಬಿಸಿ ಐತೆ, ಚೆನ್ನಾಗಿ ಬಂದೈತೆ. ಬನ್ನಿ ಟೇಸ್ಟ್ಗೆ ಕೊಡೋಣ. ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡೋದು ಕಾಣಿಸೋಂಥ ಎಗ್ ಫ್ರೈ ವೈರಲ್ ಎಗ್ ಫ್ರೈ ಅಂತಲೇ ಹೇಳ್ಬೋದು. ಅದನ್ನು ನಮ್ಮ ಮಮ್ಮಿ ಮಾಡಿಕೊಟ್ಟವ್ರೆ. ಹೆಂಗೈತೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗೈತೆ. ಮಾಮೂಲಿಗಿಂತ ಡಿಫ್ರೆಂಟಾಗಿ ಚೆನ್ನಾಗೈತೆ. ಸ್ನ್ಯಾಕ್ಸ್ಗೂ ಅಷ್ಟೇ ಸಖತ್ತಾಗಿ ಇರುತ್ತೆ. ನೀವು ಒಂದ್ಕಿಂತ ಮನೇಲಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ವೈರಲ್ ಎಗ್ ಫ್ರೈ ಯಾವ ಥರ ಬಂದಿತ್ತು ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳಿದ್ರಲ್ಲ.
ಚೆನ್ನಾಗಿರ್ತೈತೆ. ಡಿಫ್ರೆಂಟ್ ಇದು ಟೇಸ್ಟು. ನಾವು ಒಣಗಿದ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡ್ತೈತೆ ಅಂತ ಹೇಳ್ಬೋದು ಈ ವೈರಲ್ ಎಗ್ ಫ್ರೈ. ನಾವು ಟ್ರೈ ಮಾಡಿದ್ವಿ, ಆದರೂ ಚೆನ್ನಾಗಿ ಬಂತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದ ಎಲ್ಲರಿಗೂ.